Hello everyone, this is Anjum. Welcome back to my channel Sahitya Abhyasa Academy. So, as we are started to uh, study forms of poetry, in that forms of poetry, we had what is that? Sonnet, yes, sonnet, ode, elegy. Today shall see ballad. Okay, na? Ballad. It is a syllabus from HSTR English Literature. So let's begin with the ballad. Ballad means what? Katha Gite. Like if there is any story, that story is telling in the form of a song. What kind of a song? Song is called as a ballad. Okay, na? See, ballad is nothing but it is a narrative poem. ಅಂದರೆ ಕಥಾ ರೂಪದಲ್ಲಿ ಇರುವಂಥದ್ದು ಗೀತೆ that tells a story in a simple language. That narrative poem is written in a very simple language and it usually focuses on like love, adventure, war, heroism, tragedy, supernatural events or a historical incident. So whatever the narrative poem is written, it is the major theme on love, adventure, war, heroism, tragedy, supernatural events, and also it is written in a very simple language. Ballads, Katha Gite, were originally meant to be sung or recited with music. Yes, there must be music and it might be in a reciting way or a singing way. Reciting means usually ನಾವು ಶ್ಲೋಕಗಳನ್ನು ನಾವು ರೀಡ್ ಮಾಡ್ತೀವಲ್ಲ, ದಟ್ ಈಸ್ reciting. Quran in read ಮಾಡ್ತೀವಲ್ಲ, ದಟ್ ಈಸ್ ವಾಟ್ ಕಾಲ್ಡ್ reciting, ಲೈಕ್ ಸಿಂಗ್ ಅಥವಾ ಸಿಂಗಿಂಗ್ ವೇದಲ್ಲಿ ಅಥವಾ reciting ವೇದಲ್ಲಿ ವಿತ್ ಮ್ಯೂಸಿಕ್ ಬ್ಯಾಲೆಡ್ ಅನ್ನೋದು ಬರೆಯಲ್ಪಟ್ಟಿರುತ್ತದೆ. Unlike a lyric which expresses personal feeling, but ballad primarily tells a story. Yes, ಲಿರಿಕ್ ಅನ್ನೋ ವಿಷಯ ಬಂತಂದರೆ ಇಂಡಿವಿಜುವಲ್ ವ್ಯಕ್ತಿ ತನ್ನ ಪರ್ಸ್ನಲ್ ಫೀಲಿಂಗ್ಸನ್ನು ಶೇರ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ, ಬಟ್ ಇದು ಬ್ಯಾಲೆಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಸ್ಟೋರಿ. ದ ಸ್ಟೋರಿ ಈಸ್ ಅಬೌಟ್ ಎನಿ ಒನ್. ಎಸ್, ಇಟ್ ಈಸ್ ನಾಟ್ ಫೋಕಸಿಂಗ್ ಆನ್ ಪರ್ಟಿಕ್ಯುಲರ್ ಥಿಂಗ್. ಇಟ್ ಮೈಟ್ ಇನ್ಕ್ಲೂಡ್ ಸೋ ಮೆನಿ ಥಿಂಗ್ಸ್ ಇನ್ ದಟ್ ಸ್ಟೋರಿ. ಸ್ಟೋರಿಯಲ್ಲಿ ಕೇವಲ ಒಂದು ವಿಷಯಕ್ಕೆ ಮಾತ್ರ ಫೋಕಸ್ ಮಾಡೋದಿಲ್ಲ. ಸ್ಟೋರಿ ಮೀನ್ಸ್ ಕತೆ ಮೀನ್ಸ್ ಎಲ್ಲ ವಿಷಯಗಳಲ್ಲಿ ಒಳಗೊಂಡಿರ್ತದೆ. ಲೈಕ್ ಅಡ್ವೆಂಚರ್ ಆಯಿತು, ವಾರ್ ಆಯಿತು, ಹೆರೋಯಿಸಮ್ ಆಯಿತು, ಟ್ರಾಜಿಡಿ ಆಯಿತು. ಇಟ್ ಮೇ ಟಾಕ್ ಅಬೌಟ್ ದ ವಾಟ್ ದಟ್ ಸೂಪರ್ ನ್ಯಾಚುರಲ್ ಈವೆಂಟ್ಸ್ ಆಯಿತು, ಹಿಸ್ಟೋರಿಕಲ್ ಇನ್ಸಿಡೆಂಟ್ಸ್ ಆರ್ ದ ಲವ್. ಓಕೆನಾ? ದೆನ್ ನೋಡಿರಿ, ಎಷ್ಟು ಕ್ಲಿಯರಾಗಿ ಹೇಳಬೇಕಾದ್ರೆ, ಒಂದು ಕಥೆಯನ್ನು ಸರಳ ಭಾಷೆಯಲ್ಲಿ ಗೀತೆಯ ರೂಪದಲ್ಲಿ ಹೇಳುವ ಕವಿತೆಯನ್ನು ಕಥಾಗೀತೆ ಎಂದು ಕರೆಯಲಾಗುತ್ತದೆ. ಅಂದರೆ ದೇರ್ ಈಸ್ ಅ ಸ್ಟೋರಿ. ದ ಸ್ಟೋರಿ ಈಸ್ ಟೆಲ್ಲಿಂಗ್ ಇನ್ ಅ ಫಾರ್ಮ್ ಆಫ್ ಸಿಂಗಿಂಗ್ ವೇ ಇನ್ ಎ ಸಿಂಪಲ್ ಲ್ಯಾಂಗ್ವೇಜ್ ಈಸ್ ಕಾಲ್ಡ್ ಬ್ಯಾಲೆಡ್. ಫೈನ್. ಹಾಗಾದರೆ ಒರಿಜಿನ್ ಬಗ್ಗೆ ಹೇಳಬೇಕಾದ್ರೆ, ಬ್ಯಾಲೆಡ್ ಕಮ್ಸ್ ಫ್ರಮ್ ದ ಓಲ್ಡ್ ಫ್ರೆಂಚ್ ವರ್ಡ್ ದಟ್ ಈಸ್ ಬ್ಯಾಲೆಡ್, ಮೀನಿಂಗ್ ಅ ಡಾನ್ಸಿಂಗ್ ಸಾಂಗ್. ಎಸ್, ನೋಡಿ, ಬ್ಯಾಲೆಡ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಅ ಡಾನ್ಸಿಂಗ್ ಸಾಂಗ್ taking from the word Old French. It originated in medieval Europe as passed orally from one generation to another. Note, originally means every ballads were folk songs passed orally from one generation to another generation. ಟೇಕ್ ದ ಎಕ್ಸಾಂಪಲ್, ನಾವು ಮನೆಯಲ್ಲಿ ಅಜ್ಜಿಯವರು ನಮಗೆ ಕತೆಗಳನ್ನು ಹೇಳ್ತಿರ್ಬೇಕಾದ್ರೆ ಅದೇ ಕತೆ ನೆಕ್ಸ್ಟ್ ನಾವು ಜನ್ರೇಷನ್ಗೆ ಏನು ಮಾಡ್ತೀವಿ, ಪಾಸ್ ಮಾಡ್ತೀವಿ. ಎಸ್, ಜಸ್ಟ್ ಲೈಕ್ ಈ ಫೋಕ್ ಸಾಂಗ್ಸ್ ಅನ್ನೋದು ಏನಾಗಿತ್ತು, ಜನ್ರೇಷನ್ ಟು ಜನ್ರೇಷನ್ ಹೇಳುವಂಥ ಒಂದು ಕತೆ ಎಂದು ಕಂಡು ಬರ್ತಾ ಇತ್ತು ಬ್ಯಾಲೆಡ್. Later poets began to writing literary ballads inspired by the traditional folk style. Very nice. Before ballad, it is like a oral way. The way telling the story means ಸ್ಟೋರಿನ ಎಕ್ಸ್ಪ್ಲನೇಷನ್ ಮಾಡ್ತಾ ಇತ್ತು. ಬರ್ತಾ ಏನಾಯ್ತು, ಲೈಕ್ ಆಫ್ಟರ್ ಫ್ಯೂ ಡೇಸ್, ಲೈಕ್ ರೊಮ್ಯಾಂಟಿಕ್ ಎರಾದಲ್ಲಿ ನಾವೇನು ಕಾಣ್ತೀವಿ, ಲೈಕ್ ಪೊಯಿಟ್ಸ್ ಅದರಲ್ಲಿ ಇನ್ಫ್ಲುಯೆನ್ಸ್ಡ್ ಆಗಿರುವಂತಹ ಬ್ಯಾಲೆಡಿನ ಪೋಯಮಿಂದ ಇನ್ಫ್ಲುಯೆನ್ಸ್ಡ್ ಆಗಿರುವಂಥ ಪೊಯಿಟ್ಸ್ ಏನು ಮಾಡಿದ್ರು, ಲಿಟ್ರರಿ ಟ್ರೆಡಿಷನಲ್ಗೆ ಆದ್ಯತೆ ಕೊಟ್ಟರು. ದೇ ಸ್ಟಾರ್ಟೆಡ್ ಟು ರೈಟ್ ಡೌನ್ ದ ಥಿಂಗ್ಸ್ ಇನ್ ಎ ಬ್ಯಾಲೆಡ್ ಪೋಯಮ್. ಫೈನ್. ಹಾಗಾದರೆ ಬ್ಯಾಲೆಡ್ ಮೀಟರ್ ನೋಡ್ರಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಬ್ಯಾಲೆಡ್ ಮೀಟರ್, ಕಾಮನ್ ಬ್ಯಾಲೆಡ್ ನೋಡ್ರಿ. ಟ್ರೆಡಿಷನಲಿ ಬ್ಯಾಲೆಡ್ ಯೂಶ್ವಲಿ ಕನ್ಸಿಸ್ಟ್ 4 ಲೈನ್ ಸ್ಟ್ಯಾಂಜಾಸ್. ನೋಡ್ರಿ, 1 2 3 4 ಲೈನ್ ಇದೆ, ಇದಕ್ಕೆ 1 ಕ್ವಾಟ್ರೈನ್ ಅಂತ ಹೇಳ್ತಾರೆ. 3 ಕ್ವಾಟ್ರೈನ್ with 2 couplets, that is sonnet of William Shakespeare. Got it? Fine. ಹಾಗಾದರೆ ಐಯಾಂಬಿಕ್ ಟೆಟ್ರಾಮೀಟರ್ ನೋಡಿರಿ, ಟೋಟಲಿ 4 ಲೈನ್ಸ್ ಇದೆ. 4 ಲೈನ್ದಲ್ಲಿ ನೋಡಿರಿ, 4 ಲೈನಿನ ಒಂದು ಸ್ಟಾಂಜಕ್ಕೆ ಕ್ವಾಟ್ರೈನ್ಸ್ ಅಂತ ಹೇಳಲಾಗ್ತದೆ.
iambic tetrameter 8 syllables. ನೋಡ್ರಿ, the first line contains 8 syllable. Am I right? First sentence ಏನ್ರಿ 8 syllable ಆಗಿ ಒಳಗೊಂಡಿರ್ತದೆ, and the second line contains 6 syllable. Getting my point? 6 syllable. Whereas iambic tetrameter 8 syllables, iambic trimeter, am I right? Trimeter 6 syllable. Andre 1 and 3, am I right? 1 and 3 are same with the iambic tetrameter, whereas 2 and 4 are same syllable, like 6 syllable. So basically the common rhyme scheme of this ballad A B C B, like see what is that? 1 2 3 4 A B C B. Okay na, sorry, or A B A B. ಈ ಒಂದು ರೈಮಿಂಗನ್ನು ಫಾಲೋ ಮಾಡುವಂಥದ್ದು ಯಾವುದ್ರೆ ಬ್ಯಾಲಡ್ ಫಾರ್ಮ್ ಅಂತ ಹೇಳ್ಬೋದು. ಬೇಸಿಕಲಿ ಇದನ್ನು ಬಹಳಷ್ಟು ಸಾರಿ NET ಎಕ್ಸಾಮಲ್ಲಿ ಕೇಳಲ್ಪಟ್ಟಿರುವಂಥದ್ದು ಕ್ವಶನ್ ಅಂತ ಹೇಳ್ಬೋದು, ಸ್ಪೆಷಲಿ ಆನ್ ದಿಸ್ ಸ್ಕೀಮ್ ಕಾಲ್ಡ್ ಬ್ಯಾಲೆಡ್ ಮೀಟರ್ಸ್ ಮೇಲೆ ಬಹಳಷ್ಟು ಕ್ವಶನ್ಸ್ ಅರೈಸ್ ಆಗಿದೆ. ಫೈನ್. ನೆಕ್ಸ್ಟ್, ದೆನ್ ವಾಟ್ ಆರ್ ದ ಟೈಪ್ಸ್ ಆಫ್ ಬ್ಯಾಲೆಡ್? Majorly there are 3 types. One is folk ballad. It is a traditional ballad. What kind of traditional ballad? A folk ballad is an anonymous narrative song passed orally from generation to generation before being written down. Exactly. Note what is folk ballad ant helidre, the song, the ballad is not written in a traditional way, means it is not written, more than it is orally just explaining the story. That story is told by the many generation by generation. Such kind of poetry is called folk ballad. ಓಕೆನಾ? ಅದು ಓರಲಿಯಾಗಿ ಹೇಳ್ತಾ ಹೋದರು. ಫಾರ್ ಎಕ್ಸಾಂಪಲ್, ಅಜ್ಜಿಯ ಕಥೆಗಳನ್ನು ನಾವು ಕಾಣ್ತೀವಿ, ಬಟ್ ಈ ಮೂಮೆಂಟಲ್ಲಿ ನಾವು ಕಥೆಗಳನ್ನು ಮಕ್ಕಳನ್ನು ಕಾಣೋದಿಲ್ಲ. ಜಸ್ಟ್ ಒಂದು ಲೈಕ್ ಮೊಬೈಲ್ದಲ್ಲಿ ಒಂದು ಕಥೆಯನ್ನು ಆನ್ ಮಾಡಿ ಮಕ್ಕಳಿಗೆ, ಅಂದರೆ ಮೊಬೈಲ್ ಹೇಳುವಂಥದ್ದು ಅಂಶ ಕಂಡು ಬರ್ತದೆ. ಐ ಮೀನ್ ಟು ಸೇ, ಅಜ್ಜಿಯ ಕಥೆಗಳು ನಾವು ಈ ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಮಾಡ್ತಾ ಇಲ್ಲ, ಬದಲಾಗಿ ಅದೇನಾಗ್ತಾಯಿದ್ರೆ ರಿಟರ್ನ್ ಫಾರ್ಮಾಗೆ ಆಗಿ ಹೋಗಿರೋಂಥದ್ದು ಅಂಶ ಕಂಡು ಬರ್ತದೆ. ಓಕೆ, ಫೈನ್. ಬಿಫೋರ್ ಬೀಯಿಂಗ್ ರಿಟರ್ನ್ ಡೌನ್, ಅದನ್ನು ಬರಲಿಕ್ಕಿಂತ ಮುಂಚೆ ಏನಾಯ್ತು ರೀ, ಓರಲಿಯಾಗಿ ಕಂಡು ಬಂತು. ದಟ್ ಈಸ್ ಫೋಕ್ ಬ್ಯಾಲೆಡ್. ಕೀಪ್ ದಿಸ್. ನೋಡ್ರಿ, ಅವನು ಮ್ಯಾಚ್ ದ ಫಾಲೋವಿಂಗ್ ಕೊಡಬಹುದು. ವಿಲ್ ಟೆಲ್ ಯು ಹೌ ಇಟ್ ಈಸ್ ಕ್ರಿಯೇಟೆಡ್ ದ ಕ್ವಶನ್. ಕ್ಯಾರೆಕ್ಟರಿಸ್ಟಿಕ್ಸ್ ಏನು? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಫೋಕ್ ಬ್ಯಾಲೆಡ್? ಒನ್ ಈಸ್ anonymous author. Yes. So if there is a story told by someone, that someone is anonymous author. And oral traditional, oral ಆಗಿ ಹೇಳುವಂಥದ್ದು. ಸಿಂಪಲ್ ಲ್ಯಾಂಗ್ವೇಜಲ್ಲಿದೆ. ರೆಪಿಟೇಷನ್ ಆ್ಯಂಡ್ ರೀಫ್ರೈನ್ ಅಂತ ಹೇಳ್ಬೋದು. ರೆಪಿಟೇಷನ್ ಆ್ಯಂಡ್ ರೀಫ್ರೈನ್. ನೋಡಿರಿ, ರೆಪಿಟೇಷನ್ ಆ್ಯಂಡ್ ರೀಫ್ರೈನ್ ಅಂತ ಹೇಳಿದ್ರೆ, ಯಾವುದೋ ಒಂದು ಫಾರ್ ಎಕ್ಸಾಂಪಲ್ 4 ಲೈನಿನ ಒಂದು ಸಾಂಗ್ ಇದೆ ಅಂದರೆ ಲಾಸ್ಟ್ 2 ಲೈನ್ ಏನಿರ್ತದೆ ರೀ, ಆಲ್ಮೋಸ್ಟ್ ಸೇಮ್ ಇರ್ತದೆ. ನೆಕ್ಸ್ಟ್ ಸ್ಟ್ಯಾಂಜದ ಒಂದು ಸಾಂಗ್ ಸ್ಟಾರ್ಟ್ ಆಗ್ತದೆ, ಲಾಸ್ಟಿನ ಒಂದು ಲೈನ್ ಕೂಡ ಏನಿರ್ತದೆ ರೀ, ಆಲ್ಮೋಸ್ಟ್ ಸೇಮ್ ಆಗಿ ಕಂಡು ಬಂದಿರುವಂಥದ್ದು ಅಂತ ಹೇಳ್ಬೋದು. ಸೊ ದಿಸ್ ಇಸ್ ವಾಟ್ ನಾವೇನು ಹೇಳ್ತೀವಿ ರೀ, ರೀಫ್ರೈನ್ ಅಂತ ಹೇಳ್ಬೋದು. ಓಕೆನಾ? ಇನ್ನೂ ಕ್ಲಿಯರಾಗಿ ಹೇಳಬೇಕಾದ್ರೆ, ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ, ವೇಟ್ ಎ ಸೆಕೆಂಡ್, ಮೈಲ್ಸ್ ಟು ಗೋ. ಫಾರ್ ಎಕ್ಸಾಂಪಲ್, ರಾಮನಿದೊಂದು ಎಕ್ಸಾಂಪಲ್ ಆಗಿ ಹೇಳಬೇಕಾದ್ರೆ, ಟೈಗರ್ ಅನ್ನೋದು ಮೂವಿ ಇದೆ ನೋಡ್ರಿ. ಟೈಗರ್ ಬರ್ನಿಂಗ್ ಬ್ರೈಟ್. ಟೈಗರ್ ಬರ್ನಿಂಗ್ ಬ್ರೈಟ್, ವಿಲಿಯಂ ಬ್ಲೇಕ್ ಅವರು ಬರೆದಿರುವಂಥದ್ದು. ಈ ಒಂದು ಸೆಂಟೆನ್ಸ್ ಆಫನ್ ಸ್ಟ್ಯಾಂಜದಲ್ಲಿ ರಿಪೀಟೆಡ್ ಆಗಿರೋ ಅಂಶ ಕಾಣ್ತೀವಿ. ಗೆಟಿಂಗ್ ಮೈ ಪಾಯಿಂಟ್? ದಟ್ ಈಸ್ ವಾಟ್ ಕಾಲ್ಡ್ ರಿಫ್ರೈನ್ ಅಂತ ಹೇಳ್ಬೋದು. ರಿಪಿಟೇಷನ್ ಆ್ಯಂಡ್ ರಿಫ್ರೈನ್ ಈಸ್ ದಿಸ್ ಎಕ್ಸಾಂಪಲ್. ಓಕೆನಾ? ಸೊ ದಿಸ್ ಇಸ್ ವಾಟ್ ಕಾಲ್ಡ್ ರಿಫ್ರೈನ್ ಅಂತ ಹೇಳ್ಬೋದು. ಓಕೆನಾ? ನೆಕ್ಸ್ಟ್, ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಆರ್ ಕಾಮನ್. ಅದೇ ಒಂದು ಮ್ಯಾಜಿಕಲ್ ಆಯಿತು, ಅನ್ಬಿಲೀವೇಬಲ್, ಇನ್ಕ್ರೆಡಿಬಲ್ ಥಿಂಗ್ಸ್ ಆಯಿತು. ಆ ಒಂದು ಅಂಶದ ಒಂದು ಯುಟಿಲೈಸೇಷನ್ಗೆ ನಾವೇನು ಹೇಳ್ತೀವಿ ರೀ, ಸೂಪರ್ ನ್ಯಾಚುರಲ್ ಎಲಿಮೆಂಟ್ಸ್ ಅಂತ ಹೇಳ್ಬೋದು. ಫೈನ್. ನೆಕ್ಸ್ಟ್, ಲಿಟ್ರರಿ ಎಕ್ಸಾಂಪಲ್ಸ್ ಹೇಳಬೇಕಾದ್ರೆ, ಸರ್ ಪ್ಯಾಟ್ರಿಕ್ ಸ್ಪೆನ್ಸ್, ಬಾರ್ಬರಾ ಎಲೆನ್, ಲಾರ್ಡ್ ರ್ಯಾಂಡಲ್. ಸೊ ದೀಸ್ ಆರ್ ದ ಲಿಟ್ರರಿ ಎಕ್ಸಾಂಪಲ್ಸ್. ಬ್ಯಾಲೆಡ್ ಪೊಯೆಟ್ಸ್. Literary ballad means a literary ballad is a ballad written by unknown poet. There is no one, means there is no name is visible in that poem, but the poem is written in a ballad. Who imitates the style of traditional folk ballads? Yes, he has took the inspiration from writing a ballad, but that ballad is in a folk way.
See, just after listening that folk ballad, he has turned to make it in a literary ballad. That literary ballad is nothing but as a written form. Okay, now then what are the characteristics of literary ballad? Means first is noun author. Okay, now noun. So someone is written the text, but he's invisible. Half his name in that poet poem, sorry. And more artistic way and polished means very neat ಆಗಿ ಬರೆಯಲ್ಪಟ್ಟಿರುವಂಥದ್ದು. ಆ್ಯಂಡ್ ರಿಚ್ ಇಮೇಜರಿ ಒಂದು ಯುಟಿಲೈಸೇಷನ್ ರಿಚ್ ಆಗಿರುವಂಥದ್ದು. ಸಿಂಬಲಿಸಮ್ ಹೋಲಿಕೆಯ ರೂಪದಲ್ಲಿ ಕಥೆಯನ್ನು ವಿಸ್ತಾರವಾಗಿ ಹೇಳುವಂಥದ್ದು. ಸೈಕಾಲಜಿಕಲ್ ಡೆಪ್ತ್ ಅಂದರೆ ಒಂದು ಸೈಕಾಲಜಿಕಲ್ ಕಾನ್ಸೆಪ್ಟಿನ ಟಚ್ ಕೂಡ ಆ ಲಿಟ್ರರಿ ಬ್ಯಾಡಲ್ಲಿ ಕಂಡುಬರುವಂಥದ್ದು. ಆ್ಯಂಡ್ ಲಿಟ್ರರಿ ಲ್ಯಾಂಗ್ವೇಜ್ ಆಗಿ ಬಳಕೆ ಆಗಿರುವಂಥದ್ದು. ಓಕೆನಾ, ಎಕ್ಸ್ಪ್ಲನೇಷನ್ ಹೇಳಬೇಕಾದ್ರೆ ಅನ್ಲೈಕ್ ಫೋಕ್ ಬ್ಯಾಲೆಡ್ಸ್, ಲಿಟ್ರರಿ ಬ್ಯಾಲೆಡ್ಸ್ ಆರ್ ಕೇರ್ಫುಲಿ ಕಂಪೋಸ್ಡ್ ಆ್ಯಂಡ್ ಆಫನ್ ಇನ್ಕ್ಲೂಡ್ ಫಿಲಾಸಫಿಕಲ್ ಆರ್ ಎ ಸಿಂಬೋಲಿಕ್ ಮೀನಿಂಗ್ಸ್. ವೆರಿ ಗುಡ್. ಸೊ ವೆನ್ ದ ವರ್ಡ್ ಕಮ್ಸ್ ಅಬೌಟ್ writing any poem, we have to take care what kind of words we are going to utilize, what kind of philosophical ideas we are going to putting in that poem. Such thing need to be take careful. So this is what called literary ballads takes little careful to compose the poem with taking the means combining the philosophical ideas or making the symbolic imagery. So such thing need to be add in that literary ballad while retaining the storytelling style. Fine. Then what are the literary examples? Like rhyme of the ancient mariner, Samuel Coleridge, Taylor Coleridge, romantic poet. Okay na, older generation, belongs to the older generation and known for the greatest utilization of supernatural elements in his poem. That is Samuel Taylor Coleridge. La Belle Dame Sans Mercy, that is John Keats. Okay, now this is also very beautiful poem. A beautiful lady without having a mercy is La Belle Dame Sans Mercy by John Keats. Okay, now then the third, broadside ballad. A broadside ballad is nothing but a ballad printed on a single sheet of a paper and sold cheaply in a street and marketplace. Yes, ಬರೆಯಲ್ಪಟ್ಟಿರುವಂಥದ್ದು ಒಂದು ಬ್ಯಾಲೆಡನ್ನ ಏನು ಮಾಡೋದ್ರಿ, ಪ್ರಿಂಟ್ ಮಾಡೋದು. ಆ ಪ್ರಿಂಟ್ ಮಾಡಿರುವಂತಹ ಒಂದು ಪೇಪರನ್ನು ಸೋಲ್ಡ್ ಮಾಡೋದು, ಅದು ಏನ್ರಿ ವೆರಿ ಚೀಪ್ ಆಗಿ. ದಟ್ ಈಸ್ ವಾಟ್ ಕಾಲ್ಡ್ ಮೀನ್ಸ್ ವೆರಿ ಲೆಸ್ ಅಮೌಂಟ್ಲಿಂದ, ವೆರಿ ಲೋ ಆಗಿ ಇರುವಂಥ ಪ್ರೈಸ್ ಅಮೌಂಟಲ್ಲಿ ಸೇಲ್ ಮಾಡುವಂಥದ್ದು. ದಟ್ ಈಸ್ ಟು ಇನ್ ಸ್ಟ್ರೀಟ್ ಆ್ಯಂಡ್ ಮಾರ್ಕೆಟ್ ಪ್ಲೇಸಲ್ಲಿ. ದಟ್ ಈಸ್ ವಾಟ್ ಕಾಲ್ಡ್ ಬ್ರಾಡ್ಸೈಡ್ ಬ್ಯಾಲೆಡ್. ಸೊ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಟೈಪ್? One is printed rather than orally transmitted. ಓರಲಿ ಹೇಳುವಂಥ ಕಥೆಯನ್ನು ಇನ್ನೊಬ್ಬರಿಗೆ ಹೇಳೋ ಜನರೇಷನ್ ಟು ಜನರೇಷನ್ ಪಾಸ್ ಮಾಡೋದಕ್ಕಿಂತ ಅವ್ರು ಏನು ಮಾಡ್ತಾಯಿದ್ರು, ಈ ಪ್ರಿಂಟೆಡ್ ಆಗಿರುವಂಥ ಬ್ಯಾಲೆಟ್ ಪೋಯಮನ್ನು ಪಾಸ್ ಮಾಡುವಂಥದ್ದು. ಚೀಪ್ ಆಗಿರ್ತಿತ್ತು, ಮೀನ್ಸ್ ವೆರಿ ಈಸಿಲಿ ವಿ ಕ್ಯಾನ್ ಗೆಟ್ ಇಟ್ ಆ್ಯಂಡ್ ವೈಡ್ಲಿ ಅವೈಲೇಬಲ್. ಎವ್ರಿ ಒನ್ ಕ್ಯಾನ್ get wherever, means easily they can get this what is that broadside ballad in every place and reported current events, exactly current events in ಒಂದು ವಿಷಯದ ವಿಸ್ತರಣೆ and entertained common people. Yes, well if you observe that ಜಾನಪದ ಗೀತೆ, ಸಿ ನೋಡ್ರಿ ಎಷ್ಟು ಬ್ಯೂಟಿಫುಲ್ ಆಗಿ ಹಾಡ್ತಾರೆ ಅವ್ರು ಜಾನಪದ. ಅಲ್ಲಿ ಮ್ಯೂಸಿಕ್ ಕಂಡು ಬರ್ತದೆ, ರಾಗ ಕಂಡು ಬರ್ತದೆ, ಮತ್ತು ಲಿರಿಕ್ ಒಂದಿಗೆ ಸ್ಟೋರಿ ಕೂಡ ಕಂಡು ಬರ್ತದೆ. ಗೆಟಿಂಗ್ ಮೈ ಪಾಯಿಂಟ್? ಎಸ್, ಎಂಟರ್ಟೈನ್ ಕಾಮನ್ ಪೀಪಲ್. ಯಾವುದು? ದಟ್ ಈಸ್ ಬ್ಯಾಲೆಡ್ ಕೂಡ ಮಾಡುವಂಥದ್ದು. ಆಫನ್ ಇನ್ಕ್ಲೂಡೆಡ್ ಇಲ್ಯುಸ್ಟ್ರೇಷನ್ಸ್ ವಿಷಯಗಳಲ್ಲಿ ಕೂಡ ಕಂಡುಬರ್ತದೆ. ನೋಡಿರಿ, ಫೋಕ್ ಟೇಲ್ಸ್, ಇನ್ ಜಾನಪದ ಗೀತೆ ಏನು ಹೇಳ್ತೀವಲ್ಲ, ದಟ್ ಈಸ್ ವಾಟ್ ಕಾಲ್ಡ್ ಬ್ಯಾಲೆಡ್ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್, ಸ್ಕೂಲ್ ಕಾಲೇಜಸ್ಗಳಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್ ಕಡೆಯಿಂದ ಕನ್ನಡ ಡಿಪಾರ್ಟ್ಮೆಂಟ್ ಆಯಿತು, ಅವ್ರು ಏನಾದರೂ ಪ್ರೋಗ್ರಾಮ್ಸ್ಗಳನ್ನು ಮಾಡ್ತಿರ್ಬೇಕಾದ್ರೆ ಎಷ್ಟು ಬ್ಯೂಟಿಫುಲ್ಲಾಗಿ ಹಾಡಾಡುವಂಥದ್ದು ವಿತ್ ಮ್ಯೂಸಿಕ್ ಒಂದಿಗೆ. ಓಕೆನಾ, ಫೈನ್. ಸೊ ದೆನ್ ವಾಟ್ ಆರ್ ದ ಮೇಜರ್ ಲಿಟ್ರರಿ ಎಕ್ಸಾಂಪಲ್ಸ್ ಆಫ್ ವಾಟ್ ಈಸ್ ದ್ಯಾಟ್ ಬ್ಯಾಲೆಡ್ ಬಗ್ಗೆ ಹೇಳಬೇಕಾದ್ರೆ, ಒಂದು ಏನ್ಷಿಯಂಟ್, ವಾಟ್ ಈಸ್ ದ್ಯಾಟ್ ಏನ್ಷಿಯಂಟ್ ಬ್ಯಾಲೆಡ್ ಅಂತ ಹೇಳ್ತಾ ಇದ್ದಾನೆ. ಇನ್ನೊಂದು ದ ರೈಮ್ ಆಫ್ ದ ಏನ್ಷಿಯಂಟ್ ಮಾರಿನರ್, ಸ್ಯಾಮ್ಯುಯಲ್ ಟೇಲರ್ ಕಾಲ್ರಿಡ್ಜ್ ಲಿಟ್ರರಿ ಬ್ಯಾಲೆಡ್ ಇದೆ. ವಾಟ್ ದ ಥೀಮ್ ಆಫ್ ದಿಸ್ ಪೋಯಮ್? ಸಿನ್, ಗಿಲ್ಟ್, ಪನಿಷ್ಮೆಂಟ್, ರಿಡೆಂಪ್ಷನ್ ಆ್ಯಂಡ್ ದ ಸೂಪರ್ ನ್ಯಾಚುರಲ್ ಎಲಿಮೆಂಟಿನ ಒಂದು ಯುಟಿಲೈಸೇಷನ್ ಇದೆ.
ಲಾ ಬೆಲ್ ಡ್ಯಾಮ್ ಸ್ಯಾನ್ಸ್ ಮರ್ಸಿ, ಲವ್ ಇದೆ, ಅಗೇನ್ ಲಿಟ್ರರಿ ಬ್ಯಾಲೆಡ್, ಇಲ್ಯೂಷನ್ ಇದೆ, ಬ್ಯೂಟಿ ಇದೆ, ಡೆತ್ ಇದೆ, ವೆರಿ ಬ್ಯೂಟಿಫುಲ್ ಆಗಿರುವಂಥದ್ದು ಪೋಯಮ್. ದೆನ್ ದ ಸರ್ ಪ್ಯಾಟ್ರಿಕ್ ಸ್ಪೆನ್ಸ್, ಫೋಕ್ ಬ್ಯಾಲೆಡ್ ಇದೆ, ಲಾಯಲ್ಟಿ, ಫೇಟ್ ಆ್ಯಂಡ್ ಟ್ರಾಜಿಡಿ ಎಟ್ ಸಿ. And the last one, again folk ballad, Barbara Allen, that is love, regret and a death. ಅನ್ನೋದು ಸೆಕೆಂಡ್ ಬರುವಂಥದ್ದು ಥೀಮ್. ಲಾರ್ಡ್ ರ್ಯಾಂಡಲ್, ಫೋಕ್ ಬ್ಯಾಲೆಡ್ ಇದೆ, ಬಿಟ್ರೇಲ್ ಇದೆ, ಪಾಯ್ಸನಿಂಗ್ ಇದೆ ಆ್ಯಂಡ್ ಫ್ಯಾಮಿಲಿ ಟ್ರಾಜಿಡಿ ಅಂತ ಹೇಳ್ಬೋದು. ದೀಸ್ ಆರ್ ದ ವಾಟ್ ಅ ಮೇಜರ್ ಬ್ಯಾಲೆಡ್, ಲಿಟ್ರರಿ ಬ್ಯಾಲೆಡ್ ಎಕ್ಸಾಂಪಲ್ಸ್ ಅಂತ ಹೇಳ್ಬೋದು. ದೆರ್ ಇಸ್ ಒನ್ ಮೋರ್, ಲೂಸಿ ಗ್ರೇ. ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಲೂಸಿ ಗ್ರೇ ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರುವಂಥದ್ದು ಒಂದು ಬ್ಯೂಟಿಫುಲ್ ಪೋಯಮ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆಸ್ಕರ್ ವೈಲ್ಡ್ ಕೂಡ ಒಂದು ಪೋಯಮ್ ಬರೆದಿದ್ದಾರೆ. ಆಸ್ಕರ್ ವೈಲ್ಡ್, he has written a ballad. That ballad name is that The Ballad of Reading Girl. The Ballad of Reading. ಹೇಳ್ತಾ ಇದ್ರ ರೀಡಿಂಗ್ ಮಾಡೋದು, ರೀಡಿಂಗ್ ಗರ್ಲ್, GAOL ಗರ್ಲ್ ಅಂತ ಹೇಳ್ಬೋದು. ಆ್ಯಂಡ್ ಫರ್ದರ್ ಮೋರ್ Highwayman. There is one more, Highwayman. ಯಾರು? ರಿಟನ್ ಬೈ ಅಲ್ಫ್ರೆಡ್ ನಾಯಸ್, NOYES. ದೀಸ್ ಆರ್ ದ ಮೇಜರ್ ಲಿಟ್ರರಿ ಬ್ಯಾಲೆಡ್ಸ್ ಅಂತ ಹೇಳ್ಬೋದು. ಓಕೆನಾ? ಸೊ ಬೇಸಿಕಲಿ ಮೇಜರ್ ಲಿಟ್ರರಿ ಬ್ಯಾಲೆಡ್ಸ್, ಬ್ಯಾಲೆಡ್ ರೈಟರ್ಸ್ ಲೈಕ್ ಸ್ಯಾಮ್ಯುಯಲ್ Taylor Coleridge, John Keats, William Wordsworth, Thomas Percy, and Sir Walter Scott, and also Oscar Wilde. ಮತ್ತು ಇನ್ನೊಂದು, there is one more very important. ಯಾವುದು? Sorry, the time is that. The Ballad of East and West. The Ballad of East and West. ಯಾರು? ರುಡಿಯಾರ್ಡ್ ಕಿಪ್ಲಿಂಗ್. ಹೌದಾ? ಕಿಪ್ಲಿಂಗ್ ಅವ್ರು ಬರೆದಿರುವಂಥದ್ದು ಒಂದು ಅಂತ ಹೇಳ್ಬೋದು. ಇಂಪಾರ್ಟೆಂಟ್ ದಿಸ್ ಒನ್. ಫೈನ್. ಸೊ ನೆಕ್ಸ್ಟ್, ಮೂವಿಂಗ್ ಆನ್ ಟು ದ ನೆಕ್ಸ್ಟ್. ಸೊ ವಾಟ್ ಆರ್ ದ ಲಿಟ್ರರಿ ಟರ್ಮ್ಸ್ ಫ್ರಮ್ ದಿಸ್ ಬ್ಯಾಲೆಡ್ forms of poetry? One is narrative poetry. Narrative poetry is nothing but poetry that tells a story is narrative poetry. Quatrain, a stanza have 4 lines. Refrain, repeated line or a group of lines. ಹೇಳಿಲ್ಲ, ಟೈಗರ್ ಗ್ರೂಪ್ ಆಫ್ ಲೈನ್ಸ್ ಆಯಿತು. ಗ್ರೂಪ್ ಆಫ್ ಮತ್ತೇನು ಹೇಳ್ತಾ ಇದ್ದಾನೆ, ರಿಪೀಟೆಡ್ ಲೈನ್ ಆಯಿತು, ಅಥವಾ ಗ್ರೂಪ್ ಆಫ್ ಲೈನ್ ಏನಾಗ್ತದ್ರೆ ಪದೇ ರಿಪೀಟೆಡ್ ಆಗುವಂಥದ್ದು. ಆ್ಯಂಡ್ ದೆನ್ ದಟ್ ಈಸ್ ರಿಫ್ರೆನ್. ವೆರಿ ಇಂಪಾರ್ಟೆಂಟ್ ನೋಡಿಪ್ಪ. ಫೈನ್. ಬ್ಯಾಲೆಡ್ ಸ್ಟಾಂಜಾ, 4 ಲೈನ್ ಸ್ಟಾಂಜಾ ವಿತ್ 8-6-8-6 syllable ಪ್ಯಾಟ್ರನ್. ಡೋಂಟ್ ಫಾರ್ಗೆಟ್. ಏನು ಹೇಳ್ತಾನೆ? 1 3 2 4. Oral tradition, literature passed by word of mouth. Exactly, oral ಆಗಿ ಹೇಳುವಂಥದ್ದು. ದೆನ್ ವಾಟ್ ಆರ್ ದ ಡಿಫ್ರೆನ್ಸ್ ಬಿಟ್ವೀನ್? ಯಾವುದು ಹೇಳ್ತಾ ಇದ್ದಾನೆ? ಫೋಕ್ ಬ್ಯಾಲೆಡ್ ಎನಾನಿಮಸ್ ಇದೆ, ಆಥರ್ ಬಗ್ಗೆ ಹೇಳಬೇಕಾದ್ರೆ. ಓರಲ್ ಟ್ರೆಡಿಷನಲ್ ಇದೆ, ಸಿಂಪಲ್ ಲ್ಯಾಂಗ್ವೇಜಲ್ಲಿದೆ, ಬಾರ್ಬರಾ ಅಲೆನ್. ಎಕ್ಸಾಂಪಲ್, ಲಿಟ್ರರಿ ಬ್ಯಾಲೆಡ್, ನೌನ್ ಪೋಯೆಟ್, ರಿಟನ್ ಫಾರ್ಮ್ ಆ್ಯಂಡ್ ಆರ್ಟಿಸ್ಟಿಕ್ ಆ್ಯಂಡ್ ಸಿಂಬಾಲಿಕ್ ಆ್ಯಂಡ್ ಆಲ್ಸೋ ಪಾಲಿಶ್ಡ್ ವೇ. The poem contains the features and the rhyme of the ancient mariner, the best example. Broadside ballad, usually noun or unknown, anonymous. ಗೊತ್ತಿರುವಂತಹ ಒಂದು ಪೋಯಿಟ್ಸ್ ಆಯಿತು, ಅಥವಾ ಗೊತ್ತೇ ಇರಲಾದು, ಮೀನ್ಸ್ ಇನ್ವಿಸಿಬಲ್ ಆಗಿರುವಂತಹ ಒಬ್ಬ ರೈಟರ್ ಆಯಿತು, ಪೋಯಿಟ್, ಬ್ಯಾಲೆಡ್ ಪೋಯಿಟ್ ಆಯಿತು. ದಟ್ ಈಸ್ ಪ್ರಿಂಟೆಡ್ ಆನ್ ಬ್ರಾಡ್ಸೈಡ್ಸ್, ಪಾಪ್ಯುಲರ್ ನ್ಯೂಸ್ ಆ್ಯಂಡ್ ಎಂಟರ್ಟೈನ್ಮೆಂಟ್ ಸಲುವಾಗಿ ಮೇನ್ ಫೀಚರ್ ಆಗಿರುವಂಥದ್ದು, ಆ್ಯಂಡ್ ವೇರಿಯಸ್ ಹಿಸ್ಟೋರಿಕಲ್ ಬ್ರಾಡ್ಸೈಡ್ಸ್ ಎಕ್ಸಾಂಪಲ್ಸ್ಗಳು. ಓಕೆನಾ? ಫೈನ್. ಬ್ಯಾಲೆಡ್ ಆ್ಯಂಡ್ ಲಿರಿಕ್ ಡಿಫ್ರೆನ್ಸಸ್ ನೋಡ್ರಿ. ಇಟ್ ಟೆಲ್ಸ್ ಅ ಸ್ಟೋರಿ ವೇರಾಸ್ ಇಟ್ ಎಕ್ಸ್ಪ್ರೆಸ್ ದ ಪರ್ಸನಲ್ ಎಮೋಷನ್ಸ್, ಆ್ಯಂಡ್ ಇಟ್ ಟಾಕ್ಸ್ ಅಬೌಟ್ ಎ ನರೇಟಿವ್ ಪೋಯಮ್ ವೇರಾಸ್ it talks about the emotional poem. Has a characters and events, but here focus on poet's feelings, means individual feeling, personal feeling, and often uses dialogues, but here usually no dialogue in a lyric form. And plot is important, emotion is important. So this is about what called ballad. Okay na? And the next thing is lyric. Okay na? So what is lyric? Lyric is nothing but it is a short poem that express the personal thought. Just we have seen the differences between ballad and lyric, no? And feelings, emotions are a mood of the poet. When we have the feelings about a particular thing, that feelings turn into the form of lyric.
turn into the form of a poem. That poem is called as a lyric. Like emotions ಆಯಿತು, ಮೂಡ್ ಆಫ್ ದ ಪೋಯೆಟ್ ಆಯಿತು. Unlike a ballad which tells a story, a lyric focuses on the poet's inner emotions and experiences. ಬ್ಯಾಲೆಡ್ ಸ್ಟೋರಿ ಹೇಳ್ತಾ ಇದೆ ಅಂದರೆ ಲಿರಿಕ್ ಏನು ಮಾಡ್ತಿದ್ರೆ ಇನ್ನರ್ ಎಮೋಷನ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸಸ್ ಅಂತ ಹೇಳ್ಬೋದು. ಒರಿಜಿನಲಿ ಲಿರಿಕ್ ಪೋಯಮ್ಸ್ ವೇರ್ ಸಂಗ್ ಟು ದ ಅಕಾಂಪನಿಮೆಂಟ್ ಬೈ ಎ ಲಯರ್, ಮೀನ್ಸ್ ಸ್ಟ್ರಿಂಗ್ಡ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಲಿರಿಕ್ ಕೂಡ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ದಿಂದ ಹಾಡನ್ನು ಹಾಡಲ್ಪಡುವಂಥದ್ದು, ವಿಚ್ ಇಸ್ ವೈ ದೇ ಆರ್ ಕಾಲ್ಡ್ ಲಿರಿಕ್. ಓಕೆನಾ. ಲಯರ್ ಒಂದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನೇಮ್ ಇದೆ. ಅದು ಬೇಸಿಕಲಿ ಲಿರಿಕ್ ಅನ್ನೋ ಒಂದು ಪದ ಸಂಗ್ ಮೀನ್ಸ್ ಸಾಂಗ್ ವಿತ್ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟಿಂದ ಕಂಬೈನ್ ಮಾಡಿ ಏನು ಹಾಡಲ್ಪಡ್ತದೆಯಲ್ಲ, ದಟ್ ಈಸ್ ಲಿರಿಕ್. ಫಾರ್ ಎಕ್ಸಾಂಪಲ್ ನೀವು ಅಬ್ಸರ್ವ್ ಮಾಡಿರ್ಬೋದು ನೋಡ್ರಿ, ಕೆಲವೊಂದು ಮೂವೀಸ್ಗಳಲ್ಲಿ ಸಾಂಗ್ ಹಾಡ್ತಾ ಇದ್ದಾನಂದರೆ ನೋಡ್ರಿ, ಕುಶಲವೇ ಕ್ಷೇಮವೇ ಅದು ಸಾಂಗಲ್ಲಿ ನೋಡ್ರಿ ಹಾಡ್ತಿರ್ಬೇಕಾದ್ರೆ ಹೀರೋ ಅದನ್ನು ಗಿಟಾರ್ ಹಿಡ್ಕೊಳ್ಳೋದಾಯಿತು. ದಟ್ ಮೀನ್ಸ್ ಏನು ಹೇಳ್ತಾ ಇದ್ದಾನೆ ಅಂದರೆ, ಐ ಥಿಂಕ್ ನಾನು ಹೇಳಿದ್ದು ಕರೆಕ್ಟ್ ಎಕ್ಸಾಂಪಲ್ ಏನು ಗಿಟಾರ್ ಹಿಡಿಯೋದು ನೋಡ್ರಿ. ಅಂದರೆ ರವಿಚಂದ್ರ ಗಿಟಾರ್ ಹಿಡಿತಾರೆ ನೋಡ್ರಿ, ಎಕ್ಸಾಕ್ಟ್ಲಿ. ಅಂದರೆ ಏನು ಗೊತ್ತಾ, ಅದು ಇಮೋಷನ್ಸ್ ಎಕ್ಸ್ಪ್ರೆಸ್ ಮಾಡ್ತಿರ್ಬೇಕಾದ್ರೆ ಅಲ್ಲಿ ಹಾಡಿನೊಂದಿಗೆ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅನ್ನೋದು ಕಾಂಬಿನೇಷನ್ ಆಗಿ ಕಂಡುಬರ್ತದೆ. ದಟ್ ಇಸ್ ವಿ ಕಾಲ್ ಇಟ್ ಈಸ್ ಅ ಲಿರಿಕ್ ಅಂತ ಹೇಳ್ತಾ ಇದ್ದೇನೆ. ಫೈನ್. ಲಿರಿಕ್ ಭಾವಗೀತೆ, ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡುವಂಥದ್ದು. ಓಕೆನಾ. ಆ ಭಾವನೆಗಳು ಲವ್ ಫೇಲ್ಯೂರು, ಸಕ್ಸಸ್ಸು ಅಥವಾ ಇಮೋಷನ್ಸು, ಅವೆಲ್ಲ ಅಂಶಗಳನ್ನು ಒಳಗೊಂಡಿರುವಂಥದ್ದು. ಕವಿಯ ವೈಯಕ್ತಿಕ ಭಾವನೆಗಳು ನೋಡ್ರಿ, ಇಟ್ಸ್ ವೆರಿ ಇಂಪಾರ್ಟೆಂಟ್. ವೈಯಕ್ತಿಕ ಆಲೋಚನೆಗಳು, ಸಂತೋಷ, ದುಃಖ, ಪ್ರೀತಿ ಮತ್ತು ಪ್ರಕೃತಿಯ ಬಗ್ಗೆ ಇರುವ ಅನುಭವಗಳನ್ನು ವ್ಯಕ್ತಪಡಿಸುವ ಕವಿತೆ. ವೆರಿ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟ್, ಭಾವಗೀತೆ ವ್ಯಕ್ತಪಡಿಸೋ ಕವಿತೆ ನಾವೇನು ಹೇಳ್ತೀವಿ, ಭಾವಗೀತೆ ಅಂತ ಹೇಳುವೆವು. ಓಕೆನಾ. ಒರಿಜಿನ್ ಹೇಳಬೇಕಾದ್ರೆ ದ ವರ್ಡ್ ಲಿರಿಕ್ ಕಮ್ಸ್ ಫ್ರಮ್ ದ ಗ್ರೀಕ್ ವರ್ಡ್ ಲಿರಿಕೋಸ್, ಮೀನಿಂಗ್ ಸಿಂಗಿಂಗ್ ಟು ದ ಲೇಯರ್. ಇದೊಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ನೇಮ್ ಇದೆ, ಸಿಂಗಿಂಗ್ ಟು ದ ಲೇಯರ್. ಇಟ್ ಈಸ್ ಒರಿಜಿನೇಟೆಡ್ ಇನ್ ಏನ್ಷಿಯಂಟ್ ಗ್ರೀನ್. ಕರೆಕ್ಟಾ. ಏನ್ಷಿಯಂಟ್ ಗ್ರೀಸ್ ಅಂತ ಹೇಳ್ಬೋದು. And early lyric poems were sung with the lyre, a musical instrument. Famous Greek lyric poets include Sappho and Pindar. ಇವರು ಕೂಡ ಲಿರಿಕ್ ಫಾರ್ಮನ್ನು ಬರೆದಿದ್ದಾರೆ. ಆ್ಯಂಡ್ ಡ್ಯೂರಿಂಗ್ ದ ರೊಮ್ಯಾಂಟಿಕ್ ಪೀರಿಯಡಲ್ಲಿ ಏನಾಯಿತು, ಲಿರಿಕ್ ಪೊಯಿಟ್ರಿ ಬಿಕೇಮ್ ಒನ್ ಆಫ್ ದ ಮೋಸ್ಟ್ ಪಾಪ್ಯುಲರ್ ಫಾರ್ಮ್ ಇನ್ ಇಂಗ್ಲೀಷ್ ಲಿಟ್ರೇಚರ್. ಎಕ್ಸಾಕ್ಟ್ಲಿ. ಈ ರೊಮ್ಯಾಂಟಿಕ್ ಇರೋದಲ್ಲಿ ಏನು ಕಂಡುಬರ್ತದೆ, ಒಂದು ಓಲ್ಡರ್ ಜನ್ರೇಷನ್ ಮತ್ತು ಯಂಗರ್ ಜನ್ರೇಷನ್ದಲ್ಲಿ ಶೆಲ್ಲಿ ಆಯಿತು, ಕೀಟ್ಸ್ ಆಯಿತು, ಬೈರನ್ ಆಯಿತು, ಇವ್ರು ಏನು ಮಾಡ್ತಾ ಇದ್ದಾರೆ, ಈ ಲಿರಿಕ್ ಪೊಯಮ್ಸನ್ನು ಬಹಳಷ್ಟು ಬರೆದಿದ್ದಾರೆ. ಸೊ ವಿತ್ ದೇರ್ ಕಾಂಟ್ರಿಬ್ಯೂಷನ್ ಓವರ್ ಟು ದ ಇಂಗ್ಲೀಷ್ ಲಿಟ್ರೇಚರ್ ಮೇಡ್ ಟು ದ ರಿಮಾರ್ಕೆಬಲ್ ದ ಫಾರ್ಮ್ ಆಫ್ ಪೊಯಿಟ್ರಿ ಆ್ಯಸ್ ಎ ಲಿರಿಕ್ ಅಂತ ಹೇಳ್ಬೋದು. ಲಿರಿಕ್ ಪೊಯಿಟ್ರಿ ಇನ್ಕ್ಲೂಡ್ ದ ಸೆವರಲ್ ಇಂಪಾರ್ಟೆಂಟ್ ಫಾರ್ಮ್ಸ್. ನೋಡ್ರಿ, ಇದರಲ್ಲಿ ನಾವು ಸಾನೆಟ್ ಕಾಣ್ತೀವಿ, ಓಡ್, ಎಲಿಜಿ, ಹೈಮ್, ಸಾಂಗ್. ಇದು ಕೂಡ ಏನಿದೆ ಒಂದು ಟೈಪ್ ಆಫ್ ಲಿರಿಕ್ ಆಗಿ ಕಂಡುಬಂದಿದೆ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ನೋಡ್ರಿ, ಅವ್ರು ಏನು ಹೇಳಿದ್ದಾರೆ ಅಂದರೆ, ದ ಲಿರಿಕ್ ನಾಟ್ ಓನ್ಲಿ ಫೋಕಸಿಂಗ್ ಅಬೌಟ್ ದ ಲವ್ ಥೀಮ್. ಓಕೆನಾ. ಇಟ್ ಆಲ್ಸೋ ಎಕ್ಸ್ಪ್ರೆಸ್ ಥ್ರೂ ದ it also express about the nature also. When we spend a time with the nature by sitting the bank of the lake while observing the nature, we got a kind of a feelings, a kind of a ideas, a kind of a thinking over to the nature. ಓಕೆನಾ. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ನೋಡ್ರಿ, ವಿಲಿಯಂ ವರ್ಡ್ಸ್ವರ್ತ್ ಅವರು ಬರೆದಿರುವಂಥದ್ದು ಡ್ಯಾಫೋಡಿಲ್ಸ್ ಪೋಯಮ್ ಇದೆ. ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ದ ಲಿರಿಕ್. ವಾಟ್ ಈಸ್ ದಟ್? ಆಫ್ಟರ್ ವಾಚಿಂಗ್ ದ ಡ್ಯಾಫೋಡಿಲ್ಸ್, ದ ಬಂಚಸ್ ಆಫ್ ಡ್ಯಾಫೋಡಿಲ್ಸ್ ಫ್ಲವರ್ಸ್, ಆ ಫ್ಲವರ್ಸಿನ ಒಂದು ಬಂಚಸ್ ನೋಡಿದ ತಕ್ಷಣ ವಾಟ್ ಐ ಫೆಲ್ಟ್ ದಟ್ ಐ ವಾಂಡರ್ ಲೋನ್ಲಿ ಆ್ಯಸ್ ಎ ಕ್ಲೌಡ್. ಯಾವ ಥರ ಆಕಾಶದಲ್ಲಿ ಹೋಗ್ತಾ ಇದೆ, ವಾಂಡರಿಂಗ್ ಮಾಡ್ತಾ ಇದೆ, ನಾನು ಕೂಡ ಅದೇ ಥರ ಭಾವನೆಯನ್ನು ಬಯಸ್ತಾ ಇದ್ದೀನಿ, ಮೀನ್ಸ್ ಅದೇ ಥರದ ಫೀಲಿಂಗನ್ನು ಪಡ್ಕೊಳ್ತಾ ಇದ್ದೀನಿ. ಸಚ್ ಎ ಬ್ಯೂಟಿಫುಲ್ ಅಂತ ಹೇಳ್ಬೋದು. ಇನ್ನು ಜಾನ್ ಕಿಟ್ಸ್ ಕೂಡ ಒಂದು ಕಡೆ ಬರೆದಿದ್ದಾರೆ. ಯಾವುದು? ಟು ಅಟಮನ್. ರೈಟ್, ಇಟ್ ಇಸ್ ಓಕೆ. ಟು ಆಟಮ್, AUTUMN. ಏನು ಹೇಳ್ತಾ ಇದ್ದಾರೆ ಅವರು ಕೂಡ? ಸೀಸನ್ಸ್ ಆಫ್ ದ ಮಿಸ್ಟ್ ಆ್ಯಂಡ್ ಮೇಲೋ ಫ್ರೂಟ್ಫುಲ್ನೆಸ್. ವೆರಿ ಇಂಪಾರ್ಟೆಂಟ್ ನೋಡ್ರಿ ಇದು ಲೈನ್. ಸೀಸನ್ಸ್ ಆಫ್ ದ ಮಿಸ್ಟ್, ಕರೆಕ್ಟಾ? ಆ್ಯಂಡ್
ಮೆಲೋ, ಫ್ರೂಟ್ಫುಲ್. ಫುಲ್ನೆಸ್ ಯಾವ ಥರ ಸೀಸನ್ಸ್ಗಳು ಕಂಡುಬರ್ತಾ ಇದೆ ಅಷ್ಟೇ ಥರದ ಫ್ರೂಟ್ನೆಸ್ ಆಗಿರುವಂಥ ಒಂದು ಅಂಶಗಳು ಫೀಲ್ ಮಾಡ್ಕೊಳ್ಳುವಂಥದ್ದು ಅಂಶ ಕೇಳುವಂಥದ್ದು. ನೆಕ್ಸ್ಟ್ ಆ್ಯಂಡ್ ಒನ್ ಮೋರ್ ಥಿಂಗ್, ದೆರ್ ಇಸ್ ಬ್ಯೂಟಿಫುಲ್ ಪೊಯಮ್. ಯಾವುದು? ಶಿ ವಾಕ್ಸ್ ಇನ್ ಅ ಬ್ಯೂಟಿ. ಶಿ ವಾಕ್ಸ್ ಇನ್ ಬ್ಯೂಟಿ. ಹೂ ಇಸ್ ದ್ಯಾಟ್? ಯಾರು? ಲಾರ್ಡ್ ಬೈರನ್ ಅವರು ಬರ್ತಿರುವಂಥದ್ದು ಅ ಫೇಮಸ್ ಲಿರಿಕ್ ಪೊಯಮ್ ಅಂತ ಹೇಳ್ಬೋದು. ಅವಳು ಶಿ ವಾಕ್ಸ್ ಇನ್ ಅ ಬ್ಯೂಟಿ ಲೈಕ್ ದ ನೈಟ್. ನೋಡ್ರಿ, ಅವಳ ನಡೆದಾಡುವಲ್ಲಿ ಎಷ್ಟು ಬ್ಯೂಟಿ ಇದೆ ಅಂತ ಹೇಳಿದ್ರೆ, ಕತ್ತಲೆಯಲ್ಲಿ ಸ್ಟಾರ್ಸ್ಗಳು ಯಾವ ಥರ ಮಿನುಗ್ತಾವೆಲ್ಲ ಅದೇ ಥರದ ಅವಳ ನಡುಗೆಯಲ್ಲಿ ಏನಿದೆ ರೀ ಒಂದು ಸೌಂದರ್ಯತೆಯನ್ನು ಒಳಗೊಂಡಿದೆ. ವೆರಿ ಬ್ಯೂಟಿಫುಲ್ ಆಗಿ ತಮ್ಮ ಭಾವನೆಗಳನ್ನು ಲಿರಿಕ್ ಮೂಲಕ ಎಕ್ಸ್ಪ್ರೆಸ್ ಮಾಡಿರೋದು ಅಂಶ ಕಂಡುಬರ್ತದೆ ಅಂತ ಹೇಳ್ಬೋದು. ರೈಟ್? ಫೈನ್. ನೋಡ್ರಿ, ವಿ ಆಲ್ರೆಡಿ ಸ್ಟಡಿಡ್ ಅಬೌಟ್ ದಿಸ್ ಟೈಪ್ಸ್ ಆಫ್ ಲಿರಿಕ್. ಬೇಕಾದರೆ ಸಾನೆಟ್, ದಟ್ ಈಸ್ 14 ಲೈನ್ಸ್ ಅಂತ ಹೇಳ್ಬೋದು. ಎಕ್ಸ್ಪ್ರೆಸ್ಸಿಂಗ್ ಪರ್ಸ್ನಲ್ ಎಮೋಷನ್ಸ್ ಅಂತ ಹೇಳ್ಬೋದು. ವೇಟ್ ಎ ಸೆಕೆಂಡ್. ಪರ್ಸ್ನಲ್ ಎಮೋಷನ್, ಲವ್, ಬ್ಯೂಟಿ, ಟೈಮ್ ಆರ್ ಮಾರ್ಟಾಲಿಟಿ ಅಂತ ಹೇಳ್ಬೋದು. ಫಿಕ್ಸ್ಡ್ ರೈಮ್ ಸ್ಕೀಮ್ ಇದೆ. ಆ್ಯಂಬಿಕ್ ಪೆಂಟಾಮ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. ಆ್ಯಂಬಿಕ್ ಪೆಂಟಾಮೀಟರ್ ಅಂದರೆ 3 ಕ್ವಾಟ್ರೆಂಟ್ಸ್ ವಿತ್ 2 ಕಪ್ಲೆಟ್. 2 ಕಪ್ಲೆಟ್ ಈಸ್ ಕಾಲ್ಡ್ ಸಾನೆಟ್ ಫಾರ್ಮ್ ಅಂತ ಹೇಳ್ಬೋದು. 14 ಲೈನ್ ಈಸ್ ಕಾಲ್ಡ್ ಸಾನೆಟ್. ಅದರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ದು 3 ಕ್ವಾಟ್ರೆಂಟ್ ವಿತ್ 2 ಕಪ್ಲೆಟ್. ವಿಲಿಯಂ ಶೇಕ್ಸ್ಪಿಯರ್ ಸಾನೆಟ್ ಕಾಣಿದ್ವಿ, ಓಡ್ ಕೂಡ ಸ್ಟಡಿ ಮಾಡಿದ್ವಿ. ದಟ್ ಈಸ್ ಪ್ರೈಸಸ್ ಆರ್ ರಿಫ್ಲೆಕ್ಟ್ಸ್ ಅಪಾನ್ ಎ ಪರ್ಸನ್, ಆಬ್ಜೆಕ್ಟ್, ಈವೆಂಟ್ ಆರ್ ಎ ಅಬ್ಸ್ಟ್ರಾಕ್ಟ್ ಐಡಿಯಾ ಇನ್ ಎ ಸೀರಿಯಸ್ ಎಲಿವೇಟೆಡ್ ಸ್ಟೈಲ್ ಅಂತ ಹೇಳ್ಬೋದು. ಓಡ್ ಟು ನೈಟಿಂಗಲ್ ಆಯಿತು. ನೆಕ್ಸ್ಟ್ ಎಲಿಜಿ ಕೂಡ ಆಗಿದೆ, ಒಂದು ಶೋಕಗೀತೆ ಅಂತ ಹೇಳ್ಬೋದು. ಗ್ರೀಫ್ ಆರ್ ಎ ಮಾರ್ನಿಂಗ್ ಅಂತ ಹೇಳ್ಬೋದು. ಬೆಸ್ಟ್ ಎಕ್ಸಾಂಪಲ್ ಇನ್ ಮೆಮೊರಿ, A.H. ಅಲ್ಫ್ರೆಡ್ ಲಾರ್ಡ್ ಟೆನ್ನಿಸನ್ ಅಂತ ಹೇಳ್ಬೋದು. ದೆನ್ ದ ಹೈಮ್ means it is a religious relic written in a praise of God, saints or a spiritual belief. This is very important. Hymns are the often intended to be sung in a worship. ಇಲ್ಲಿ ಕೂಡ ಒಂದು ಹಾಡಿದೆ, ಬಟ್ ಆ ಹಾಡು ಪರ್ಸನಲ್ ಫೀಲಿಂಗ್ಸ್, ಲವ್, ನೇಚರ್, ನೋ, ಇಟ್ ಓನ್ಲಿ ಟೆಲ್ಸ್ ಅಬೌಟ್ ಆರ್ ಡಿಸ್ಕ್ರೈಬ್ ಅಬೌಟ್ ದ ಗಾಡ್. ಸೈಂಟ್ ಅಂದರೆ ಅದು ಪ್ರೇಸ್ ಮಾಡುವಂಥದ್ದಾಯಿತು, ಅವ್ರಿಗೆ ರೀಕಾಲ್ ಮಾಡುವಂಥದ್ದಾಯಿತು, ಚಾಂಟಿಂಗ್ ಮಾಡೋದಾಯಿತು, ಅದೆಲ್ಲ ಏನು ಕಂಡುಬರ್ತದೆ ರೀ? ಹೈಮ್ ಅನ್ನೋದು ಕಂಡುಬರ್ತದೆ. ಓಕೆನಾ? ಅಂದರೆ ಬೇಸಿಕಲಿ ದ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಬೇಕಾದ್ರೆ ರಿಲಿಜಿಯಸ್ ಥೀಮ್ ಇದೆ, ಡಿವೋಷನಲ್ ಟೋನ್ ಇದೆ, ಮ್ಯೂಸಿಕ್ ಕ್ವಾಲಿಟಿ ಇದೆ, ಸಿಂಪಲ್ ಲ್ಯಾಂಗ್ವೇಜ್ ಇದೆ, ಆ್ಯಂಡ್ ಸಂಗಿನೇ ಚರ್ಚಸ್ ಆರ್ ಎ ಪ್ಲೇಸಸ್ ಆಫ್ ವರ್ಷಿಪ್ ಅಂತ ಹೇಳ್ಬೋದು. ಓಕೆನಾ? ಅಮೇಝಿಂಗ್ ಗ್ರೇಸ್, ಜಾನ್ ನ್ಯೂಟನ್ ಅವರು ಬರೆದಿರುವಂಥದ್ದು ಬೆಸ್ಟ್ ಎಕ್ಸಾಂಪಲ್ ಹೈಮ್. ಸಾಂಗ್ ಇಸ್ ವೆರಿ ಈಸಿ ಆಗಿರುವಂಥದ್ದು. ಒಂದು ಲಿರಿಕ್ ಪೋಯಮ್ ಇದೆ, ರಿಟರ್ನ್ ಟು ಬಿ ಸಂಗ್ ವಿತ್ ಎ ಮ್ಯೂಸಿಕ್. ಎಕ್ಸಾಕ್ಟ್ಲಿ ಸಾಂಗ್ ಬಗ್ಗೆ ಹೇಳಬೇಕಾದ್ರೆ ಯೂಶ್ವಲಿ ಫಿಲ್ಮ್ಸ್ಗಳಲ್ಲಿ ಏನು ಸಾಂಗ್ಸ್ಗಳನ್ನ ಕಾಣ್ತೀವಲ್ಲ ಅದು ಅಂತ ಹೇಳ್ಬೋದು. ಇಟ್ ಎಕ್ಸ್ಪ್ರೆಸಸ್, ದಟ್ ಈಸ್ ಟು ಇಮೋಷ್ನಲ್ ಸಾಂಗ್ಸ್ ನೋಡ್ರಿ. ಅಂದರೆ ಒಂದು ಲವ್ವಲ್ಲಿ ಕಂಡುಬಂದಿರುವಂತಹ ಒಂದು ವ್ಯಕ್ತಿಗಳ ಒಂದು ಸಂಪರ್ಕ, ಅಂದರೆ ಕಾಂಟ್ಯಾಕ್ಟ್ ಯಾವ ಥರ ಮಾಡ್ತಾರೆ, ಯಾವ ಥರ ರೀಕಾಲ್ ಮಾಡ್ಕೊಳ್ತಾರೆ, ತಮ್ಮ ಎಮೋಷನ್ಸ್ ಯಾವ ಥರ ಎಕ್ಸ್ಪ್ರೆಸ್ ಮಾಡ್ತಾರೆ ಥ್ರೂ ದ ಫಾರ್ಮ್ ಆಫ್ ಸಾಂಗ್. ಅದು ಓಕೆನಾ? ನೆಕ್ಸ್ಟ್ ಇಮೋಷನ್ಸ್ ಇನ್ ಸಿಂಪಲ್, ರಿದಮಿಕ್ ಆ್ಯಂಡ್ ಮೆಮೊರೇಬಲ್ ಫಾರ್ಮ್. ಮ್ಯೂಸಿಕಲ್ ರಿದಮ್ ಇದೆ, ರೀಫ್ರೆನ್ಸ್ ಇದೆ ಆ್ಯಂಡ್ ಇಮೋಷ್ನಲ್ ಅಪೀಲ್ ಇದೆ, ಸಿಂಪಲ್ ಲ್ಯಾಂಗ್ವೇಜ್ ಇದೆ. ಓಕೆನಾ? ನೆಕ್ಸ್ಟ್ ನೋಡ್ರಿ, ರೀಫ್ರೆನ್ಸ್ ಬೇಡಬೇಕಾದ್ರೆ ಯುಗಗಳೇ ಸಾಗಲಿ ಸಮ್ವಾಟ್, ಅದು ಸಾಂಗ್ ಆ ಒಂದು ವರ್ಡ್ ಪದೇ ಪದೇ ಆಗಿ ರಿಪೀಟ್ ಆಗ್ತಿರ್ತದೆ ನೋಡ್ರಿ ಆ ಸಾಂಗಲ್ಲಿ. ದಟ್ ಈಸ್ ರಿಫ್ರೇನ್ ಅಂತ ಹೇಳ್ಬೋದು. ಇಮೋಷ್ನಲ್ ಅಪೀಲ್ ಆಯಿತು, ಸಿಂಪಲ್ ಲ್ಯಾಂಗ್ವೇಜ್ ಆಯಿತು, ಆ್ಯಂಡ್ ಲಿಟರಲ್ ಎಕ್ಸಾಂಪಲ್ ಹೇಳಬೇಕಾದ್ರೆ ಅಂಡರ್ ದ ಗ್ರೀನ್ ವುಡ್ ಟ್ರೀ, ವೆರಿ ಇಂಪಾರ್ಟೆಂಟ್. ವಿಲಿಯಂ ಶೇಕ್ಸ್ಪಿಯರ್ ಅವರು ಬರೆದಿರುವಂಥದ್ದು. ಹಾಗಾದರೆ 5 ಲಿಟರರಿ ಮೇಜರ್ ವರ್ಕ್ಸ್ ಬಗ್ಗೆ ಹೇಳಬೇಕಾದ್ರೆ ಸಾಲಿಟರಿ ರೀಪರ್, ವಿಲಿಯಂ ವರ್ಡ್ಸ್ವರ್ತ್, ನೇಚರ್, ಬ್ಯೂಟಿ, ಮೆಮೊರಿ, ಟು ಅಟಮನ್, ಜಾನ್ ಕೀಟ್ಸ್, ಆ್ಯಂಡ್ ದ ಶೀಪ್ ವಾಕ್ಸ್ ಇನ್ ಅ ಬ್ಯೂಟಿ, ದ ಟೈಗರ್ ಆ್ಯಂಡ್ ದ ಡ್ಯಾಫೋಡಿಲ್ಸ್. ಎಸ್, ಅದೇ ಎಕ್ಸಾಂಪಲ್ಸ್ಗಳು ಕಂಡು ಬಂದಿರುವಂಥದ್ದು. ಸೊ ಹಾಗಾದರೆ ಮೇಜರ್ ಲಿರಿಕ್ ಪೋಯಿಟ್ಸ್ ಬಗ್ಗೆ ಹೇಳಬೇಕಾದ್ರೆ ಸ್ಯಾಪೋ, ಪಿಂಡಾರ್, ವಿಲಿಯಂ ವರ್ಡ್ಸ್ವರ್ತ್, ಜಾನ್ ಕೀಟ್ಸ್, ಪರ್ಸಿ ಬೈಶಿ ಶೆಲ್ಲಿ, ವಿಲಿಯಂ ಬ್ಲೇಕ್, ಲಾರ್ಡ್ ಬೈರನ್, ಕ್ರಿಸ್ಟಿನಾ ರೊಸೆಟಿ. ಇವರೆಲ್ಲರೇನ್ರಿ ಮೇಜರ್ ಲಿರಿಕ್ ಪೋಯಿಟ್ ಅಂತ. ಇನ್ನೂ ಭಾಳಷ್ಟು ಇದ್ದಾರೆ, ಬಟ್ ಬೇಸಿಕಲಿ ಮೇಜರ್ ಆಗಿ ಐಡೆಂಟಿಫೈ ಆಗಿರುವವರು ನೇಮ್ಸ್ ಅಂತ ಹೇಳ್ಬೋದು. ಫೈನ್. ಹಾಗಾದರೆ ವಾಟ್ ಆರ್ ದ ಇಂಪಾರ್ಟೆಂಟ್ ಲಿಟ್ರರಿ ಟರ್ಮ್ಸ್ ಕಮಿಂಗ್ ಅಂಡರ್ ದಿಸ್ ಲಿರಿಕ್ ಫಾರ್ಮ್, ಲಿರಿಕ್ poem? The first one is lyre, as stringent, correct? Stringent musical instrument used in ancient Greece. ಹೇಳ್ಬೋದು, ಆ್ಯಸ್ ಎ ವೊಕ್ಯಾಬ್ಯುಲರಿ ಮೇಲೆ ಕ್ವಶನ್ ಬರ್ಬೋದು. LYRE ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್. ಸಮ್ವಾಟ್ ಇದು ಎಕ್ಸ್ಟ್ರಾ ABCD ಆಪ್ಷನ್ಸಲ್ಲಿ ಇದೊಂದು ಕೊಟ್ಟು ಇನ್ನೊಂದು ಸಾಂಗ್ ಕೇಳ್ಬೋದು, ಇನ್ನೊಂದು ನಾವೆಲ್ ಬರಿಬೋದು, ಇನ್ನೊಂದು ಸಮ್ವಾಟ್ ಯಾವುದೋ ಒಂದು ಆಪ್ಷನ್ ಕೊಟ್ಟಿರ್ಬೋದು. ಶುಡ್ ಹ್ಯಾವ್ ದಟ್. ದ ಮೀನಿಂಗ್
ಇಟ್ ಈಸ್ ಅಬೌಟ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಹೇಳ್ಬೋದು. ಲಿರಿಕೋಸ್ ಗ್ರೀಕ್ ವರ್ಡ್ ಮೀನಿಂಗ್ ಇದೆ, ಸಿಂಗಿಂಗ್ ಟು ದ layered, and musicality, that is rhythmic and melodic quality of poetry. And subjectivity, focus on personal feelings experience. Objectivity ವೈಯಕ್ತಿಕಕ್ಕೆ, ಆಬ್ಜೆಕ್ಟಿವಿಟಿ ಅಂದರೆ ಬೇರೆ ಒಂದು ವೈಯಕ್ತಿಕ ಅಲ್ಲದೆ ಇನ್ನೊಬ್ಬರ ವಿಷಯಕ್ಕೆ, ಅಂದರೆ ಬೇರೆ ಒಂದು ವಿಷಯಕ್ಕೆ ಅಂತ ಹೇಳ್ಬೋದು. ಇಮೇಜರಿ, ಲ್ಯಾಂಗ್ವೇಜ್ ದಟ್ ಅಪೀಲ್ಸ್ ಟು ದ ಸೆನ್ಸಸ್. ಓಕೆನಾ. ಸೊ ದಿಸ್ ಇಸ್ ಅಬೌಟ್ ವಾಟ್ ಲಿರಿಕ್ ಫಾರ್ಮ್ ಅಂತ ಹೇಳ್ಬೋದು. ಸೊ ಟಿಲ್ ನೋ ವಾಟ್ ವಿ ಆರ್ ಸ್ಟಡೀಡ್ ಹೇಳಬೇಕಾದ್ರೆ ಒಂದು ಲಿರಿಕ್ ಮುಗ್ದಿದೆ, ದೆನ್ ದ ಬ್ಯಾಲೆಡ್, ಆಮ್ ರೈಟ್, ಬ್ಯಾಲೆಡ್ ಆಗಿದೆ. ಆಫ್ಟರ್ ದಟ್ ಎಲ್ಜಿ ಫಾರ್ಮ್ ಆಗಿದೆ, ಎಸ್ ಪೆಸ್ಟ್ರಾಲಜಿ ಎಲ್ಜಿ ಓನ್ಲಿ, ಎಲ್ಜಿ ಇದೆ. ದೆನ್ ಟು ದ ಓಡ್, ಆಮ್ ರೈಟ್, ಎಸ್, ಹಾಂ, ಓಡ್ ಕಂಪ್ಲೀಟ್ ಆಗಿದೆ, ಸಾರಿ ಓಡ್ ಆಗಿದೆ. ದ ಫಸ್ಟ್ ಒನ್ ಇಸ್ ಸಾನೆಟ್. ಓಕೆನಾ. ಸೊ ಇನ್ ಮೈ ನೆಕ್ಸ್ಟ್ ಕ್ಲಾಸ್, ನೆಕ್ಸ್ಟು ಡ್ರಾಮೆಟಿಕ್ ಮೊನೋಲಾಗ್ ಅನ್ನೋ ಒಂದು ಫಾರ್ಮ್ ಆಫ್ ಪೋಯಟ್ರಿ ಇದೆ, ಶಾಲ್ ಸಿ ಆನ್ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ನೋಡ್ರಿ. Okay, fine. If you understood this class, please like, share and subscribe my channel. And thank you for watching my class. Until, take care and bye-bye.